ಹಾಯ್ ಫ್ರೆಂಡ್ಸ್, ಕಾನೂನು ಕಲಿಕೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಭಾರತೀಯ ದಂಡ ಸಂಹಿತೆಯ ಅಡಿಯಲ್ಲಿ ಅಪರಾಧವಲ್ಲದ ಕೃತ್ಯಗಳು ಭಾಗ 2ರ ಬಗ್ಗೆ ತಿಳಿದುಕೊಳ್ಳೋಣ. ಈಗಾಗಲೇ ನಾವು ಹಿಂದಿನ ವಿಡಿಯೋದಲ್ಲಿ ಅಪರಾಧವಲ್ಲದ ಕೃತ್ಯಗಳು ಭಾಗ 1ರ ಬಗ್ಗೆ ನೋಡಿದೆವು. ಈಗ ಅದರ ಮುಂದಿನ ಭಾಗದ ಬಗ್ಗೆ ತಿಳಿದುಕೊಳ್ಳೋಣ. ಇದಕ್ಕೂ ಮೊದಲು ನಮ್ಮ ಚಾನಲ್ನನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಅನ್ನು ಒತ್ತಿರಿ. ಅಪರಾಧವಲ್ಲದ ಕೃತ್ಯಗಳು ಭಾಗ 2ರಲ್ಲಿ ಸೆಕ್ಷನ್ 90ರಿಂದ 95ರ ಬಗ್ಗೆ ತಿಳಿಸಿಕೊಳ್ಳಲಾಗಿದೆ. ಈ 5 ಕಲಂಗಳ ಬಗ್ಗೆ ಸಂಕ್ಷಿಪ್ತವಾಗಿ ತಿಳಿಯೋಣ. ಮೊದಲನೆಯದಾಗಿ ಸೆಕ್ಷನ್ 90, ಭಯ ಅಥವಾ ತಪ್ಪು ತಿಳುವಳಿಕೆಯಿಂದ ಕೊಡಲಾಗಿದೆ ಎಂದು ತಿಳಿದ ಸಮ್ಮತಿ. ಅಂದರೆ ಒಬ್ಬ ವ್ಯಕ್ತಿಯು ಕ್ಷತಿಯ ಬಗ್ಗೆ ಭಯದಿಂದ ಅಥವಾ ಸಂಗತಿಯ ತಪ್ಪು ತಿಳುವಳಿಕೆಯಿಂದ ಸಮ್ಮತಿಯನ್ನು ಕೊಟ್ಟಿದ್ದರೆ ಮತ್ತು ಆ ಸಮ್ಮತಿಯನ್ನು ಅಂತಹ ಭಯ ಅಥವಾ ತಪ್ಪು ತಿಳುವಳಿಕೆಯಿಂದ ಕೊಡಲಾಗಿದೆ ಎಂದು ಕೃತ್ಯವನ್ನು ಮಾಡುವ ವ್ಯಕ್ತಿಗೆ ತಿಳಿದಿದ್ದರೆ ಅಥವಾ ಹಾಗೆ ನಂಬಲು ಅವನಿಗೆ ಕಾರಣವಿದ್ದರೆ ಆ ಸಮ್ಮತಿಯು ಅಥವಾ ಅಸ್ವಸ್ಥ ಚಿತ್ತದ ವ್ಯಕ್ತಿಯ ಸಮ್ಮತಿ ಅಸ್ವಸ್ಥ ಚಿತ್ತದ ಅಥವಾ ಅಮಲಿನ ಕಾರಣದಿಂದ ತಾನು ಸಮ್ಮತಿಸುವ ಕೃತ್ಯದ ಸ್ವರೂಪವಾಗಲಿ ಅಥವಾ ಪರಿಣಾಮಗಳನ್ನು ಅರಿಯಲು ಅಸಮರ್ಥನಾಗಿರುವಂತಹ ಯಾವುದೇ ಒಬ್ಬ ವ್ಯಕ್ತಿಯು ಕೊಟ್ಟಂತಹ ಸಮ್ಮತಿಯು ಅಥವಾ ಮಗುವಿನ ಸಮ್ಮತಿಯು ಇಂತಹ ಸಂದರ್ಭದಿಂದ ತದ್ವಿರುದ್ಧವಾಗಿ ತೋರುವಂತಹ ಹೊರತು 12 ವರ್ಷಕ್ಕೆ ಕಡಿಮೆ ವಯಸ್ಸಿನ ವ್ಯಕ್ತಿಯು ಕೊಟ್ಟಂತಹ ಸಮ್ಮತಿಯು ಈ ಸಂಹಿತೆಯ ಯಾವುದೇ ಪ್ರಕರಣದಿಂದ ಉದ್ದೇಶಿತವಾದಂತಹ ಸಮ್ಮತಿಯಾಗುವುದಿಲ್ಲ. ಈ ಎಲ್ಲ ಕಾರಣಗಳಿಂದ ಸೆಕ್ಷನ್ 90ರ ಅಡಿಯಲ್ಲಿ ಭಯ ಅಥವಾ ತಪ್ಪು ತಿಳುವಳಿಕೆಯಿಂದ ಕೊಡಲಾಗದಂತಹ ತಿಳಿದ ಸಮ್ಮತಿಯು ಯಾವುದೇ ರೀತಿಯಾದಂತಹ ಅಪರಾಧವಾಗುವುದಿಲ್ಲ ಹಾಗೂ ಯಾವುದೇ ರೀತಿಯಾದಂತಹ ಉದ್ದೇಶಪೂರ್ವಕವಾದಂತಹ ಸಮ್ಮತಿಯಾಗುವುದಿಲ್ಲ. ಎರಡನೆಯದಾಗಿ ಸೆಕ್ಷನ್ 91, ಉಂಟು ಮಾಡಿದಂತಹ ಹಾನಿಯು ಸಂಬಂಧವಿಲ್ಲದೆಯೂ ಪ್ರತ್ಯೇಕವಾಗಿ ಅಪರಾಧವಾಗಿರುವ ಕೃತ್ಯಗಳನ್ನು ಹೊರತುಪಡಿಸುವುದು. ಇಲ್ಲಿ ಸಮ್ಮತಿಯನ್ನು ಕೊಡುವಂತಹ ವ್ಯಕ್ತಿಗೆ ಅಥವಾ ಯಾರ ಪರವಾಗಿ ಸಮ್ಮತಿಯನ್ನು ಕೊಡಲಾಗುವುದೋ ಆ ವ್ಯಕ್ತಿಗೆ ಉಂಟು ಮಾಡಬಹುದಾದಂತಹ ಅಥವಾ ಉಂಟು ಮಾಡಲು ಉದ್ದೇಶಿಸಿದ ಅಥವಾ ಉಂಟು ಮಾಡುವ ಸಂಭವವಿದೆ ಎಂದು ತಿಳಿಯಲಾದಂತಹ ಯಾವುದೇ ಹಾನಿಯ ಸಂಬಂಧವಿಲ್ಲದೆಯೂ ಪ್ರತ್ಯೇಕ ಅಪರಾಧಗಳಾಗಿರುವ ಕೃತ್ಯಗಳಿಗೆ 87, 88 ಮತ್ತು 88ನೇ ಪ್ರಕರಣಗಳಲ್ಲಿನ ಅಪವಾದಗಳು ಅನ್ವಯವಾಗುವುದಿಲ್ಲ. ಈ ರೀತಿಯಾಗಿ ಸೆಕ್ಷನ್ 91ರ ಅಡಿಯಲ್ಲಿ ಸಂಬಂಧವಿಲ್ಲದೆಯೂ ಪ್ರತ್ಯೇಕವಾಗಿ ಅಪರಾಧವಾಗಿರುವ ಕೃತ್ಯಗಳನ್ನು ಹೊರತುಪಡಿಸುವುದರ ಬಗ್ಗೆ ಇಲ್ಲಿ ತಿಳಿಸಲಾಗಿದೆ ಹಾಗೂ 87, 88 ಮತ್ತು 89ರ ಪ್ರಕರಣಗಳಲ್ಲಿನ ಅಪವಾದಗಳು ಇದಕ್ಕೆ ಅನ್ವಯವಾಗುವುದಿಲ್ಲವೆಂದು ಹೇಳಲಾಗುತ್ತದೆ. ಸೆಕ್ಷನ್ 92, ಒಬ್ಬ ವ್ಯಕ್ತಿತ್ವ ಪ್ರಯೋಜನಕ್ಕಾಗಿ ಅವನ ಸಮ್ಮತಿ ಇಲ್ಲದೆ ಸದ್ಭಾವನೆಯಿಂದ ಮಾಡಿದಂತಹ ಕೃತ್ಯ. ಇಲ್ಲಿ ಒಬ್ಬ ವ್ಯಕ್ತಿಯ ಪ್ರಯೋಜನಕ್ಕಾಗಿ ಅವನ ಸಮ್ಮತಿ ಇಲ್ಲದೆ ಸದ್ಭಾವನೆಯಿಂದ ಮಾಡಿದಂತಹ ಯಾವುದೇ ಒಂದು ಕೃತ್ಯವು ತನ್ನ ಸಮ್ಮತಿಯನ್ನು ಕೊಡಲು ಆ ವ್ಯಕ್ತಿಗೆ ಸಾಧ್ಯವಾಗುವಂತಹ ಸನ್ನಿವೇಶಗಳಿದ್ದರೆ ಅಥವಾ ಸಮ್ಮತಿಯನ್ನು ಕೊಡಲು ಆ ವ್ಯಕ್ತಿಯು ಅಸಮರ್ಥನಾಗಿದ್ದರೆ ಮತ್ತು ಆ ಕೃತ್ಯವನ್ನು ಆ ವ್ಯಕ್ತಿಗೆ ಪ್ರಯೋಜನಕಾರಿಯಾಗುವಂತಹ ಹಾಗೆ ಮಾಡಲು ಸಕಾಲದಲ್ಲಿ ಯಾರಿಂದ ಸಮ್ಮತಿಯನ್ನು ಪಡೆದುಕೊಳ್ಳಬಹುದೋ ಅಂತಹ ಪೋಷಕನಾಗಲಿ ಅಥವಾ ವಿಧಿಬದ್ಧವಾದಂತಹ ಮೇಲ್ವಿಚಾರಣೆಯಾಗಲಿ ಅದನ್ನು ಹೊಂದಿರುವವನು ಆ ವ್ಯಕ್ತಿಗೆ ಇಲ್ಲದಿದ್ದರೆ ಅಥವಾ ಆ ಕೃತ್ಯವು ಆ ವ್ಯಕ್ತಿಗೆ ಉಂಟು ಮಾಡಬಹುದಾದಂತಹ ಯಾವುದೇ ಹಾನಿಯು ಕಾರಣದಿಂದ ಅಪರಾಧ ಇಲ್ಲಿ ಆಗುವುದಿಲ್ಲ. ಒಟ್ಟಾರೆಯಾಗಿ ಹೇಳುವುದಾದರೆ ಒಬ್ಬ ವ್ಯಕ್ತಿಯ ಪ್ರಯೋಜನಕ್ಕೆ ಅಥವಾ ಆತನಿಗೆ ನಷ್ಟವನ್ನುಂಟು ಮಾಡುವುದು ತಡೆಯಲು
ಅವನ ಸಮ್ಮತಿ ಇಲ್ಲದೆ ಸದ್ಭಾವನೆಯಿಂದ ಕೂಡಿದಂತಹ ಯಾವುದೇ ಕೃತ್ಯವು ಇಲ್ಲಿ ಅಪರಾಧವಾಗುವುದಿಲ್ಲ. ಸೆಕ್ಷನ್ 93 ಸದ್ಭಾವನೆಯಿಂದ ತಿಳಿಸಿದಂತಹ ಸುದ್ದಿ. ಇಲ್ಲಿ ಒಬ್ಬ ವ್ಯಕ್ತಿಗೆ ಅವನ ಪ್ರಯೋಜನಕ್ಕಾಗಿ ಸದ್ಭಾವನೆಯಿಂದ ಒಂದು ಸುದ್ದಿಯನ್ನು ತಿಳಿಸಿದರೆ ಆ ವ್ಯಕ್ತಿಗೆ ಅದರಿಂದ ಉಂಟಾಗುವ ಹಾನಿಯ ಕಾರಣದಿಂದ ಯಾವುದೇ ಸುದ್ದಿಯನ್ನು ತಿಳಿಸುವುದು ಇಲ್ಲಿ ಅಪರಾಧವಾಗುವುದಿಲ್ಲ. ಇಲ್ಲಿ ಮೊದಲೇ ಹೇಳಿದಂತೆ ಸದ್ಭಾವನೆಯಿಂದ ಕೂಡಿದಂತಹ ಯಾವುದೇ ಒಂದು ಕೃತ್ಯವು ಅಪರಾಧವಾಗುವುದಿಲ್ಲ. ಅದೇ ರೀತಿಯಾಗಿ ಯಾವುದೇ ಒಂದು ಸುದ್ದಿಯೂ ಸಹ ಸದ್ಭಾವನೆಯಿಂದ ತಿಳಿಸಿದ ಸುದ್ದಿಯು ಇಲ್ಲಿ ಅಪರಾಧವಾಗುವುದಿಲ್ಲ. ಸೆಕ್ಷನ್ 94 ಬೆದರಿಕೆಯ ಒತ್ತಾಯದಿಂದ ಒಬ್ಬ ವ್ಯಕ್ತಿಯು ಮಾಡಿದಂತಹ ಕೃತ್ಯ. ಇಲ್ಲಿ ಕೊಲೆಯಾಗಿರಬಹುದು ಮತ್ತು ರಾಜ್ಯದ ವಿರುದ್ಧವಾದಂತಹ ಮರಣದಂಡನೀಯ ಅಪರಾಧಗಳನ್ನು ಹೊರತುಪಡಿಸಿ ಯಾವುದೇ ಕೃತ್ಯವನ್ನು ಮಾಡುವಂತೆ ಒಬ್ಬ ವ್ಯಕ್ತಿಯನ್ನು ಬೆದರಿಕೆಯಿಂದ ಒತ್ತಾಯಿಸಲಾಗಿದೆಯೋ ಮತ್ತು ಯಾವುದನ್ನು ಮಾಡುವ ಸಮಯದಲ್ಲಿ ಅದನ್ನು ಮಾಡದೇ ಹೋದರೆ ಆ ವ್ಯಕ್ತಿಗೆ ತತ್ಕ್ಷಣದ ಮರಣ ಉಂಟಾಗುವುದು ಎಂಬ ಸಕಾರಣ ಭಯವನ್ನು ಮೂಡಿಸಿರುವುದು ಆ ಯಾವುದೇ ಕೃತ್ಯವು ಇಲ್ಲಿ ಅಪರಾಧವಾಗುವುದಿಲ್ಲ. ಈ ರೀತಿಯಾಗಿ ಸೆಕ್ಷನ್ 94 ಅಡಿಯಲ್ಲಿ ಬೆದರಿಕೆಯ ಒತ್ತಾಯದಿಂದ ಒಬ್ಬ ವ್ಯಕ್ತಿಯು ಮಾಡಿದಂತಹ ಯಾವುದೇ ಕೃತ್ಯವು ಅಪರಾಧವಲ್ಲವೆಂದು ಇಲ್ಲಿ ಹೇಳಲಾಗುತ್ತದೆ. ಕೊನೆಯದಾಗಿ ಸೆಕ್ಷನ್ 95 ಅಲ್ಪ ಹಾನಿಯನ್ನು ಉಂಟು ಮಾಡುವಂತಹ ಕೃತ್ಯದ ಬಗ್ಗೆ ಇಲ್ಲಿ ತಿಳಿಸಲಾಗುತ್ತದೆ. ಒಂದು ಕೃತ್ಯವು ಉಂಟು ಮಾಡುವ ಅಥವಾ ಉಂಟು ಮಾಡಲು ಉದ್ದೇಶಿಸಲಾದಂತಹ ಅಥವಾ ಉಂಟು ಮಾಡುವ ಸಂಭವವಿದೆ ಎಂದು ತಿಳಿಯಲಾದಂತಹ ಯಾವುದೇ ಒಂದು ಹಾನಿಯ ಕಾರಣದಿಂದ ಸಾಧಾರಣ ತಿಳುವಳಿಕೆಯ ಮತ್ತು ಸ್ವಭಾವದ ಯಾವುದೇ ವ್ಯಕ್ತಿಯು ಅದರ ಬಗ್ಗೆ ದೂರು ಕೊಡದಿರುವಷ್ಟು ಆ ಹಾನಿಯು ಅಲ್ಪವಾಗಿದ್ದರೆ ಆ ಯಾವುದೇ ಕೃತ್ಯವು ಇಲ್ಲಿ ಅಪರಾಧ ಆಗುವುದಿಲ್ಲ. ಇಲ್ಲಿ ಸೆಕ್ಷನ್ 95 ಅಲ್ಪ ಹಾನಿಯನ್ನು ಉಂಟು ಮಾಡುವ ಕೃತ್ಯವು ಯಾವುದೇ ರೀತಿಯಾಗಿ ಅಪರಾಧವಾಗುವುದಿಲ್ಲವೆಂದು ತಿಳಿಸುತ್ತದೆ. ಇವೆಲ್ಲವೂ ಅಪರಾಧವಲ್ಲದ ಕೃತ್ಯಗಳು ಭಾಗ 2ರಲ್ಲಿ ಬರುತ್ತವೆ. ಹಾಗೂ ಮುಂದಿನ ವಿಡಿಯೋದಲ್ಲಿ IPCಯ ಮತ್ತೊಂದಿಷ್ಟು ಮುಖ್ಯವಾದ ಕಲಂಗಳ ಬಗ್ಗೆ ಚರ್ಚಿಸೋಣ. ಇಂದಿನ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಮ್ಮ ಚಾನೆಲ್ನನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನು ಒತ್ತಿರಿ. ಧನ್ಯವಾದಗಳು.